ನಾನು ಬೆಂಗಳೂರಿಂದ ಯಾದಗಿರಿಗೆ ಹೋಗ್ಬೇಕಾದ್ರೆ ಎಷ್ಟು ಅಂಜಿಗೆ ಬರಕಂದ್ರೆ ಈಗ ಯಾಕಂದ್ರೆ ಈಗ ಮೊಹರಂ ಅದಲ್ಲ, ಅದಕ್ಕೆ ಊರಿಗೆ ಹೋಗ್ಬೇಕಂತ ಅನ್ಕೊಂಡಿದ್ದೆ. ಆದ್ರೆ ಏನು ಮಾಡೋದು, ಟ್ರೈನ್ ಟಿಕೆಟ್ಸ್ ಬೇರೆ ಬುಕ್ ಆಗ್ತಿಲ್ಲ. ಈಗ ಜನರಲಲ್ಲಿ ಹೋಗ್ಬೇಕಾದ್ರೆ ಅಬ್ಬಾ ನಾರ್ಮಲ್ ಟೈಮಲ್ಲಿ ಸಿಕ್ಕಾಪಟ್ಟೆ ಜನ ಇರ್ತಾರೆ. ಆದರೆ ಈಗ ಎಷ್ಟು ಜನ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ, ಯಾಕಂದ್ರೆ ಹಬ್ಬ ಬೇರೆ ಅದ, ಎಲ್ಲರೂ ಊರಿಗೆ ಹೊಂಟಿರ್ತಾರೆ. ನಾನು ಹೋಗ್ಬೇಕಂತ ಅಂದ್ಕೊಂಡಿನಿ, ಆದರೆ ಇಷ್ಟು ಅಂಜಿಗೆ ಬರಕತ್ತಂದ್ರೆ ನನಗೆ ಹೋಗಲೇಬೇಡ. ಮೊಹರಂ ಹಬ್ಬಕ್ಕೆ ಹೋಗ್ಲಿಲ್ಲ ಅಂದರೆ ಏನೋ ಕಳ್ಕೊಂಡಂಗೆ ಆಗ್ತದೆ. ಯಾಕಂದ್ರೆ ಬೇರೆ ಯಾವುದಾದ್ರು ಸಣ್ಣ ಹಬ್ಬಕ್ಕೆ ಊರಿಗೆ ಹೋಗ್ಲಿಲ್ಲ ಅಂದರೆ ಏನೋ ಕಳ್ಕೊಂಡಂಗೆ ಅನಿಸ್ತದೆ. ಆದರೆ ಇದು ದೊಡ್ಡ ಹಬ್ಬ, ಹೋಗಲೇಬೇಕು. ಮತ್ತು ಹೋಗ್ಬೇಕಾದ್ರೆ ಹೆಂಗೆ ಹೋಗ್ತೀನಿ ಗೊತ್ತಾ, ಇಲ್ಲಿಂದ ಮೆಜೆಸ್ಟಿಕ್ ಹೋಗ್ತೀನಿ. ಮೆಜೆಸ್ಟಿಕ್ಲಿಂದ ಗೋಟಿ ಜಂಕ್ಷನ್ ಇಲ್ಲ ಗುಂತ್ಕಲ್ ಜಂಕ್ಷನ್, ಇವೆರಡರಲ್ಲಿ ಯಾವುದಾದ್ರೂ ಒಂದು ಟ್ರೈನಿಗೆ ಹೋಗಿಬಿಡ್ತೀನಿ. ಅಲ್ಲಿಂದ ಗುಂತ್ಕಲ್ಲಿಂದ ಯಾದಗಿರಿ. ಯಾಕಂದರೆ ಫುಲ್ ಖಾಲಿ ಇರ್ತಾವೆ. ನಾನಂತರ ಈ ಥರ ಹೋಗ್ಬೇಕಂತ ಮಾಡೀನಿ. ನೀವು ಹೆಂಗೆ ಹೋಗ್ತೀರಿ ನೋಡಿರಿ, ನೀವು ಹೆಂಗೆ ಹೋಗ್ತೀರಿ ಕಮೆಂಟ್ ಮಾಡಿ. ಒಂದಿಷ್ಟು ಜನ ಹೋಗಿರಿ, ಅಡ್ವಾನ್ಸಾಗಿ ಹೋಗಿರ್ತೀರಿ. ಯಾಕಂದ್ರೆ ಏನೋ ಇರ್ತಾವೆ, ನೀವು ಮನೆ ತೊಳೆವು ಇಂಥವೇನೋ ಏನೋ ಇರ್ತಾವೆ, ಹೋಗಿರ್ತೀರಿ ನೀವು. ಆದ್ರೆ ನಮ್ದೇನಿಲ್ಲ, ಮನ್ಯಾಗ ಯಾರಲ್ಲ ಮನ್ಯಾಗಿದ್ರೂ ನಾವೇನು ಕೆಲಸ ಮಾಡೋಂಗಿಲ್ಲ. ನಾವು ಉದ್ರಿಗಳು. ಅದಕ್ಕೆ ಯಾರ್ಯಾರು ಹೋಗಿರಿ ಕಮೆಂಟ್ ಮಾಡಿರಿ. ಮತ್ತು ಯಾವುದಾನು ನಿಮ್ಮ ಕಡೆಯಿಂದ ಒಂದು ಐಡಿಯಾ ಇದ್ದರೆ ಕೊಡ್ರಿ ನೋಡಮ್. ಫ್ರೀ ಇರ್ಬೇಕು ನೋಡಿ, ಆರಾಮ್ ಮಕ್ಕೊಂಡು ಹೋಗಂಗಿಲ್ಲ ಅಂದ್ರೂ ಕುಂತ್ಕೊಂಡು ಹೋಗೋಷ್ಟು ಜಾಗ ಇರಬೇಕು. ಮತ್ತು ಇದಕ್ಕೆ ಹೋಗಿ ಬರೋಕೆ ದಾರಿ ಇರ್ಬೇಕು ಅಂತ ಐಡಿಯಾ ಕೊಡ್ರಿ. ಓಕೆ, ಟಾಟಾ, ಬಾಯ್.